ಬಿಗ್ ಡಿಬೇಟ್ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ ಸ್ಟೀಲ್. ಇಂಡಸ್ಟ್ರಿಯಲ್ ಟೀ, ದ ಒರಿಜಿನಲ್. ನಮಸ್ಕಾರ. ಪ್ರತಿದಿನ ಒಂದೊಂದು ವಿಚಾರವನ್ನು ಎತ್ಕೊಂಡು ಅದರ ಆಳ ಅಗಲಗಳನ್ನು ಪರಿಚಯಿಸುವಂಥದ್ದೇ ಬಿಗ್ ಡಿಬೇಟ್. ಇವತ್ತು ನಾವು ಎತ್ಕೊಂಡಿರುವಂಥ ಸಂಗತಿ ಹೈಕೋರ್ಟ್ ಕೊಟ್ಟಿರುವಂಥ ಒಂದು ಸೂಚನೆ. ಅಂದರೆ ರಾಜಕಾಲುವೆಗಳೇನಿವೆ, ಕೆರೆಗಳೇನಿವೆ, ಇದೆಲ್ಲದೂ ಕೂಡ ಈ ಭೂಗಳ್ಳರಿಗೊಂದು ವರ. ಯಾಕಂದರೆ ಅದೆಷ್ಟರ ಮಟ್ಟಿಗೆ ರಾಜಕಾಲುವೆಗಳು ಜೊತೆಗೆ ಕೆರೆಗಳು ಒತ್ತುವರಿಯಾಗಿದೆಯೋ ಭಗವಂತನಿಗೆ ಗೊತ್ತು. ಒಂದು ಅಂದಾಜಿನ ಪ್ರಕಾರ, ಯಾಕಂದರೆ ಸಂಬಂಧಪಟ್ಟಂಥವ್ರು ಇದ್ದಾರೆ, ಹೇಳ್ತಾರೆ ಎಷ್ಟಾಗ್ಬೋದು ಅಂತೇಳಿ, ಎಷ್ಟು ಸಾವಿರ ಎಕರೆ ಪ್ರದೇಶ ಈ ಒತ್ತುವರಿ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಆದರೆ ಕೋರ್ಟಿನ ಒಂದು ತೀರ್ಮಾನಗಳು ಕೆಲವೊಂದು ಸಂದರ್ಭಗಳಲ್ಲಿ ಕೋರ್ಟು ಅದರ ಪರವಾಗಿ ಕೊಟ್ಟಿದೆ, ಕೆಲವೊಂದು ಸಂದರ್ಭಗಳಲ್ಲಿ ಅದರ ವಿರುದ್ಧವಾಗಿ ಕೊಟ್ಟಿದೆ. ಈಗ ನೋಡಿ, ಎಲ್ಲೆಲ್ಲಿ ನೀವು ಒತ್ತುವರಿ ಮಾಡಿದ್ದೀರಿ, ಒತ್ತುವರಿ ಜಾಗವನ್ನು ಬಿಟ್ಬಿಡಬೇಕಿದ್ರೆ, ಆದರೆ ಕಾಲುವೆಗಳನ್ನೇ ಬೇರೆ ಮಾಡಿ ಅಂತ ಹೇಳಿರುವಂಥದ್ದು ಇದು ಭಾಳ ಗಮನ ಸೆಳೆದಿರುವಂಥ ಒಂದು ಸಂಗತಿ. ಯಾಕಂದರೆ ರಾಜ ಕಾಲುವೆಯನ್ನು ಶಿಫ್ಟ್ ಮಾಡಲಿಕ್ಕೆ ಸಾಧ್ಯನಾ? ಅದೇ ಈಗಿನ ಚರ್ಚೆಯ ವಿಷಯ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. NR ರಮೇಶ್ ನಮ್ಮ ಜೊತೆಗಿದ್ದಾರೆ, ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು. ಹರೀಶ್ ನಮ್ಮ ಜೊತೆಗಿದ್ದಾರೆ, ಮಾಜಿ ಉಪಮೇಯರ್, ಬಿಜೆಪಿ ಮುಖಂಡರು. ಪ್ರಕಾಶ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ವಿರೋಧ ಪಕ್ಷದ ನಾಯಕರು, JDS. ಇನ್ನು ರಾಮಲಿಂಗಾರೆಡ್ಡಿ ಬೆಳಗಾವಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ನಾನಿಲ್ಲಿ ಹೇಳಿ ಕೊಟ್ಟಿರುವಂಥ ಸಂಗತಿ, ಮಂತ್ರಿ ಟ್ರ್ಯಾಂಕ್ವಿಲ್ ಅನ್ನುವಂಥ ಒಂದು ಗಗನಚುಂಬಿ ಕಟ್ಟಡವನ್ನು ಕಟ್ಟಿದಾರಲ್ಲ ಅದರ ಬಗ್ಗೆ. ಯಾಕಂದರೆ ನಾವು ಆಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ ಅನ್ನುವಂಥ ಒಂದು ಮನೋಭಾವನೆ ಈ ಬಿಲ್ಡರ್ಗಳಲ್ಲಿದೆ. ಯಾಕಂದರೆ ನಮ್ಮ ಹತ್ರ ಹಣ ಇದೆ, ನಮ್ಮ ಹತ್ರ ರಾಜಕಾರಣಿಗಳಿದ್ದಾರೆ, ಇಡೀ ರಾಜಕೀಯ ನಮ್ಮ ಕೈನಲ್ಲಿದೆ, ನಾವೇನು ಬೇಕಾದರೂ ಮಾಡ್ತೀವಿ ಅನ್ನುವಂಥ ಒಂದು ಮನೋಭಾವನೆ. ನೋಡಿ, ಇವರು ಈ ರೀತಿ ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ಗಗನಚುಂಬಿ ಕಟ್ಟಡವನ್ನು ಕಟ್ಟಿದ್ದಾರೆ. ಅದು ಕೋರ್ಟ್ ಮೆಟ್ಟಿಲೇರಿತ್ತು. ಈಗ ಕೋರ್ಟ್ ಹೇಳಿರುವಂಥದ್ದು ಭಾಳ ಆಶ್ಚರ್ಯಕರ ಸಂಗತಿ. ರಾಜಕಾಲುವೆ ಏನಿದೆಯಲ್ಲ ಅದನ್ನು ನೀವು ತೆರವುಗೊಳಿಸೋದರ ಬದಲಾಗಿ ಬೇರೆಯದ್ದೇ ಆದಂಥ ಒಂದು ರಾಜಕಾಲುವೆಯನ್ನು ನಿರ್ಮಾಣ ಮಾಡಿ. ಅದಕ್ಕೊಂದು ಉದಾಹರಣೆಯನ್ನು ಕೂಡ ಕೊಟ್ಟಿದೆ. ಹಿಂದೆ ಕೆರೆಗಳು ನಾಪತ್ತೆಯಾದಂಥ ಸಂದರ್ಭದಲ್ಲಿ, ಪರಪ್ಪನ ಅಗ್ರಹಾರದ ಬಳಿ ಇರುವಂಥ ಒಂದು ಕೆರೆ ನಾಪತ್ತೆಯಾದಂಥ ಸಂದರ್ಭದಲ್ಲಿ BBMP ಒಂದು ಮುಂದಾಲೋಚನೆ ಮಾಡಿ ಅಲ್ಲಿ ಕೆರೆಯನ್ನೇ ನಿರ್ಮಾಣ ಮಾಡಲಿಕ್ಕೆ ಹೊರತು 1,82,00,000 ರೂಪಾಯಿಯನ್ನು ಸುರಿದು ಒಂದು ಕೆರೆನೇ ಮಾಡ್ತೀರಿ ಅನ್ನೋದಾದರೆ ನೀವು ರಾಜಕಾಲುವೆಯನ್ನು ಯಾಕೆ ಮಾಡಬಾರ್ದು ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ. ಬನ್ನಿ ಹಾಗಾದರೆ ಈ ತೀರ್ಪೇನು, ಏನು ಕೊಟ್ಟಿದೆ ಸೂಚನೆಯನ್ನು ಕೋರ್ಟ್ ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿನ 800 ಕಿಲೋಮೀಟರ್ ರಾಜಕಾಲುವೆ ಹಾಗೂ ಕೆರೆಗಳು ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಿಸುವ ಬಿಲ್ಡರ್ಗಳ ಪಾಲಿಗೆ ವರವಾಗಿದೆ. ಅದರಲ್ಲೂ ಮಂತ್ರಿ ಡೆವಲಪರ್ಗಳ ಪಾಲಿಗಂತೂ ರಾಜಕಾಲುವೆಗಳು ಚಿನ್ನದ ಕಣಜವೇ ಸರಿ. ಹೀಗೆ ಈ ಕಂಪನಿ ರಾಜಕಾಲುವೆಯನ್ನ ನುಂಗಿ ಮಂತ್ರಿ ಟ್ರ್ಯಾಂಕ್ವಿಲ್ ಎಂಬ ಗಗನಚುಂಬಿ ಅಪಾರ್ಟ್ಮೆಂಟ್ ನಿರ್ಮಿಸಿದೆ. ಕನಕಪುರ ರಸ್ತೆಯ ಉತ್ತರಹಳ್ಳಿಯ ಗುಬ್ಬಳಾಲದ ಸರ್ವೆ ನಂಬರ್ 7, 9 ಹಾಗೂ 13ರಲ್ಲಿ ಭೂ ಒತ್ತುವರಿಯಾಗಿದೆ. 2006ರಲ್ಲಿ ಪ್ರಾರಂಭವಾದ ಕಟ್ಟಡ ನಿರ್ಮಾಣ 2011ರಲ್ಲಿ ಪೂರ್ಣಗೊಂಡಿದೆ. ಖಾತೆ ಮಾಡಿಕೊಳ್ಳದೆ BDA ನಕಲಿ ಪ್ಲಾನ್ ಮಾಡಿಕೊಟ್ಟಿದೆ. ಇಷ್ಟೆಲ್ಲ ಆದರೂ 5 ವರ್ಷಗಳಿಂದ ಮಂತ್ರಿ ಡೆವಲಪರ್ಗಳು BBMPಗೆ ಅಭಿವೃದ್ಧಿ ಶುಲ್ಕ ಕಟ್ಟದೆ 17 ಅಂತಸ್ತಿನ ಕಟ್ಟಡ ಎದ್ದು ನಿಲ್ಲಿಸಿದೆ. ರಾಜಕಾಲುವೆ ಇತ್ತು, ಆ ರಾಜಕಾಲುವೆ ಪಕ್ಕದಲ್ಲಿ ಈ ಕಡೆಗೆ ಒಂದು ರಾಜಕಾಲುವೆ ಇತ್ತು. ಅದರಿಂದ ಅವರು ಮಂತ್ರಿಯವರು 2 ಬಿಲ್ಡಿಂಗ್ ಕಟ್ಟವ್ರೆ, A ಬ್ಲಾಕು B ಬ್ಲಾಕು. ಅದು ಸೆಂಟ್ರಾಗೆ ಇತ್ತು ಕಾಲುವೆ, ಅಷ್ಟೇ ಮೇಡಮ್. ನಾವು 25 ವರ್ಷದಿಂದ ಇಲ್ಲೇ ಇದ್ದೀವಿ. ಆವಾಗ ಇತ್ತು ರಾಜಕಾಲುವೆ, ಅದೆಲ್ಲ ಇವರು ಮಂತ್ರಿಯವರು ಕೆಟ್ಟವ್ರೆ, ಇಲ್ಲ. ಖಾತಾ ಇಲ್ಲದಿದ್ದರೂ ಅಭಿವೃದ್ಧಿ ಶುಲ್ಕ ಕಟ್ಟದೆ ರಾಜಕಾಲುವೆ ಹಾಗೂ ಕೆರೆಯನ್ನೂ ಒತ್ತುವರಿ ಮಾಡಿಕೊಂಡಿರೋದ್ರಿಂದ BBMPಗೆ 40 ಕೋಟಿ ರೂಪಾಯಿ ನಷ್ಟವಾಗಿದೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಗುಬ್ಲಾಳ ಹಳ್ಳಿ ಗ್ರಾಮ ಅಂತೇನಿದೆ, ಗುಬ್ಲಾಳ ಗ್ರಾಮದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಮಂತ್ರಿ ಟ್ರ್ಯಾಂಕ್ವಿಲ್. ಆ ಮಂತ್ರಿ ಟ್ರ್ಯಾಂಕ್ವಿಲ್ಲು ಸರ್ವೆ ನಂಬರು 9, 13, 7, 9, 13 ಸರ್ವೆ ನಂಬರ್ನಲ್ಲಿ ಕಟ್ಟಿರ್ತಕ್ಕಂಥ 4 ಬ್ಲಾಕು ಕೂಡ ಅದರಲ್ಲಿ ಸಂಪೂರ್ಣವಾಗಿ ವೆಂಕಟರಾಯನ ಕೆರೆ ಅಂತ ಹೇಳಿ, ಅಥವಾ ಗುಬ್ಲಾಳ ಕೆರೆ, ಅದನ್ನು ನಿಜವಾಗ್ಲೂ ಹೆಸರು ವೆಂಕಟರಾಯನ ಕೆರೆ ಅಂತ. ಆ ವೆಂಕಟರಾಯ ಕೆರೆನ ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡು, ಕೆರೆಗಳ ದಾಖಲೆಗಳಲ್ಲಿ ಇವತ್ತಿಗೂ ವೆಂಕಟರಾಯನ ಕೆರೆ ಇದೆ. ಆದರೆ ಅಲ್ಲಿ ನಾವು ಖುದ್ದಾಗಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಕೆರೆ ಅನ್ನೋದೇ ಇಲ್ಲ. ಇಲ್ಲಿ ಕೆರೆ ಇತ್ತ ಅನ್ನೋ ಯಾವುದೇ ಒಂದು ಕುರುಹುಗಳು ಕೂಡ ಇಲ್ದರ ರೀತಿಲಿ ಮಾಡಿ ಆ ಕೆರೆಯನ್ನು ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಟ್ರ್ಯಾಂಕ್ವಿಲ್, ಮಂತ್ರಿ ಟ್ರ್ಯಾಂಕ್ವಿಲ್ಲು.
ಮಂತ್ರಿ ಟ್ರ್ಯಾಂಕ್ವಿಲ್ ಒತ್ತುವರಿ ಪ್ರಕರಣ ನಿನ್ನೆ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಿತ್ತು. ಈ ವೇಳೆ ಹೈಕೋರ್ಟ್ ಒತ್ತುವರಿ ತೆರವುಗೊಳಿಸುವುದಕ್ಕಿಂತಲೂ ಒತ್ತುವರಿಯಾಗಿರುವ ರಾಜಕಾಲುವೆಯನ್ನೇ ಶಿಫ್ಟ್ ಮಾಡುವಂತೆ ಬಿಬಿಎಂಪಿಗೆ ಸೂಚನೆ ನೀಡಿದೆ. ಪರಪ್ಪನ ಅಗ್ರಹಾರ ಕೆರೆಯಲ್ಲಿ 1.12 ಕೋಟಿ ರೂಪಾಯಿಯಲ್ಲಿ ಪರ್ಯಾಯ ವ್ಯವಸ್ಥೆ ಜಾರಿಗೊಳಿಸಿದಂತೆ ಮಂತ್ರಿ ಟ್ರ್ಯಾಂಕ್ವಿಟಿ ಒತ್ತುವರಿ ಮಾಡಿಕೊಂಡಿರುವ ರಾಜಕಾಲುವೆಯನ್ನು ಕೂಡ ಬೇರೆಡೆಗೆ ಸ್ಥಳಾಂತರಿಸುವಂತೆ ಸೂಚನೆ ನೀಡಿದೆ. ಕೆರೆ ಮತ್ತು ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡಿರೋರು ಹೈಕೋರ್ಟ್ ಆದೇಶದಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಬೆಂಗಳೂರಿನ ರಾಜಕಾಲುವೆಗಳು ಕೆರೆಗಳ ಪಾಲಿಗೆ ಹೈಕೋರ್ಟ್ನ ಸಲಹೆ ಮಾರಕವಾಗುತ್ತಾ ಅನ್ನೋ ಯೋಚನೆ ಕಾಡೋದಕ್ಕೆ ಆರಂಭಿಸಿದೆ. ಬ್ಯೂರೋ ರಿಪೋರ್ಟ್, ಸಮಯ ನ್ಯೂಸ್. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. PR ರಮೇಶ್ ನಮ್ಮ ಜೊತೆಗಿದ್ದಾರೆ, ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು. ರಮೇಶ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನನ್ನ ಬಲಭಾಗದಲ್ಲಿದ್ದಾರೆ ಹರೀಶ್, ಮಾಜಿ ಉಪಮೇಯರ್, ಬಿಜೆಪಿ ಮುಖಂಡರು. ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಸಾಕಷ್ಟು ಅದ್ರ ಬಗ್ಗೆ ಅಧ್ಯಯನ ಮಾಡಿರುವಂಥ ಹರೀಶ್ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಕಾಶ್ ನಮ್ಮ ಜೊತೆಗಿದ್ದಾರೆ, ವಿರೋಧ ಪಕ್ಷದ ನಾಯಕರು JDS. ಪ್ರಕಾಶ್ ಜಿ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮಲಿಂಗಾರೆಡ್ಡಿ ಬೆಳಗಾವಿಯಿಂದ ನೇರ ಸಂಪರ್ಕಕ್ಕೆ ಬರುವಂಥ ಸಾಧ್ಯತೆಗಳಿದೆ, ನಾನು ಚರ್ಚೆ ಮಾಡಿದ್ದೀನಿ. ಬನ್ನಿ, ಚರ್ಚೆ ಆರಂಭ ಆಗ್ತಾ ಇದೆ. ನಾನು ಹರೀಶ್ ಅವ್ರ ಮುಖಾಂತರ ಚರ್ಚೆನ ಆರಂಭ ಮಾಡ್ತಾ ಇದ್ದೀನಿ. ಹರೀಶ್, ಗಮನಿಸ್ತಾ ಇದ್ದೀರಿ, ಕೋರ್ಟ್ ಕೊಟ್ಟಿರುವಂಥ ಒಂದು ಸೂಚನೆ, ಎಲ್ಲೆಲ್ಲಿ ರಾಜಕಾಲುವೆಯನ್ನು ನೀವು ಒತ್ತುವರಿ ಮಾಡ್ತೀರಿ ಆ ರಾಜಕಾಲುವೆ ಒತ್ತುವರಿ ಬದಲಾಗಿ ಬೇರೆ ರಾಜಕಾಲುವೆಯನ್ನೇ ಮಾಡಿ ಅಂತ ಸಾಧ್ಯನಾ? ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಪ್ರಕೃತಿ ವಿರುದ್ಧ ಏನು ಮಾಡೋಕ್ಕಾಗಲ್ಲ. ಒಂದು, ಇದೇ ಕೋರ್ಟು ನಮಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ಬೇಕು, 1 ತಿಂಗಳ ರಾಜಕಾಲುವೆ ಒತ್ತುವರಿಯನ್ನು ತೆರವು ಮಾಡಿಸ್ಬೇಕು ಅಂತೇಳಿ DC ಗಳನ್ನ ಅಪಾಯಿಂಟ್ ಮಾಡಿ ಒಂದು ಕಡೆ ನೀವು ರಾಜಕಾಲುವೆಗಳನ್ನ ಎಲ್ಲೆಲ್ಲಿ ಒತ್ತುವರಿ ಅದನ್ನೆಲ್ಲ ಒಡೆದು ಬಿಸಾಕಿ ಅಂತ ಹೇಳ್ತೀರಾ. ಅದು ಒಡೆದು ಬಿಸಾಕೋದು ಯಾರನ್ನ? ಸಣ್ಣ ಪುಟ್ಟ ಜನ, ಸಾಮಾನ್ಯ ಜನ, ಮಧ್ಯಮ ವರ್ಗದ ಜನದ ನಾವು ಒಡೆದು ಬಿಸಾಕ್ತೀವಿ. ಆದರೆ ಇವತ್ತು ಮಂತ್ರಿ ಟ್ರ್ಯಾಂಕ್ವಿಲ್ ಅಂತ ಒಂದು ದೊಡ್ಡ ಅಪಾರ್ಟ್ಮೆಂಟು ರಾಜಕಾಲುವೆ ಮೇಲೆ ಕಟ್ಟಿದ್ದಾರೆ. ಇದನ್ನು BMTC ಅವರು ಮೊನ್ನೆ ಒಂದು ನೋಟಿಸ್ ಕೊಟ್ಟು ಹೊಡೆಯಕ್ಕೆ ಹೋಗಿದ್ದು. ತಿರ್ಗಿ ಹೈಕೋರ್ಟ್ ಅವರು ಅವ್ರಿಗೆ ಒಂದು ಸ್ಟೇ ಕೊಟ್ಟರು. ಅದಾದಮೇಲೆ ಈಗ ಇದೇ ಹೈಕೋರ್ಟ್ ಅವ್ರಿಗೆ ಒಂದು ಕಡೆ ಹೇಳ್ತಾರೆ ಎಲ್ಲ ರಾಜಕಾಲುವೆ ಒತ್ತುವರಿನ ತೆರವುಗೊಳಿಸಿ ಅಂತ. ಇದಕ್ಕೆ ಮಾತ್ರ ಸ್ಪೆಷಲ್ ಆಗಿ ರಾಜಕಾಲುವೆನ ತಿರುಗಿಸಿ ಅಂದರೆ ಇದಕ್ಕೆ ಇಟ್ ಮೇಕ್ಸ್ ನೋ ಮೀನಿಂಗ್. ಯಾವುದೇ ಕಾರಣಕ್ಕೂ ರಾಜಕಾಲುವೆನ ತಿರುಗಿಸೋಕ್ಕಾಗೋದಿಲ್ಲ. ರಾಜಕಾಲುವೆ ನ್ಯಾಚುರಲ್ ಫ್ಲೋ ಅಲ್ಲೇ ಹೋಗ್ಬೇಕು. ಮಳೆ ಈಗ ಇದೇ ಕೋರ್ಟ್ ಅವರು BBMPನ ಚೀಮಾರಿ ಹಾಕುತ್ತೆ. ಮಳೆಗಾಲ ಬಂದಾಗ ಎಲ್ಲ ಕಡೆ ಫ್ಲಡ್ ಆಗುತ್ತೆ, ಮಳೆಗಾಲ ಬಂದಾಗ ಬೆಂಗಳೂರು ಮುಳುಗೋಯ್ತು ಅಂತ. ಬೆಂಗಳೂರು ಯಾಕೆ ಮುಳುಗೋಗುತ್ತೆ ಅಂದರೆ ಇರೋಬರೋ ರಾಜಕಾಲುವೆಗಳೆಲ್ಲ ಹಿಂಗೆ ಒತ್ತುವರಿ ಮಾಡಿಕೊಂಡು ಸಣ್ಣದು ಮಾಡ್ಕೊಂಡು ಹೋದಾಗ ವಾಪಸ್ ಬ್ಲ್ಯಾಕ್ ಫ್ಲೋ ಆದಾಗ ಖಂಡಿತವಾಗ್ಲೂ ಬೆಂಗಳೂರು ಮುಳುಗೋಗುತ್ತೆ. ಇದು ಸುಮಾರು 1200 ಎಕರೆ ಇವತ್ತು ರಾಜಕಾಲುವೆ ಮತ್ತೆ ಕೆರೆಗಳು ಒತ್ತುವರಿ ಆಗಿದೆ. 1200 ಎಕರೆ. 1200 ಎಕರೆ 1200 ಎಕರೆ ಅಂದರೆ ಇವತ್ತು ಬೆಂಗಳೂರಲ್ಲಿ ಸುಮಾರು ಎಷ್ಟು ಕೋಟಿ ಇರ್ಬೋದು ಅದು. ಅದಕ್ಕಿಂತ ಇಂಪಾರ್ಟೆಂಟು, ಯಾವುದೇ ಕೆರೆ ಆದ್ರೂ ಕೆರೆಗೆ ಪ್ರತಿಯೊಂದು ಕೆರೆಯಿಂದ ಇನ್ನೊಂದು ಕೆರೆಗೆ ರಾಜಕಾಲುವೆ. ಇದು ಕೆಂಪೇಗೌಡರು ಕಟ್ಟಿದಂಥ ನಗರ. 186 ಕೆರೆ, ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ರಾಜಕಾಲುವೆಯಿಂದ ಕನೆಕ್ಷನ್ ಕೊಟ್ಟು ಅದಕ್ಕೆ AC ಸಿಟಿ ಅಂತ ನಮ್ದಿದೆ. ಯಾಕೆಂದರೆ ಪ್ರತಿ ಬಾರಿನೂ ಒಂದು ಸ್ವಲ್ಪ ಏನಾದ್ರು ಟೆಂಪ್ರೇಚರ್ ಜಾಸ್ತಿ ಆದರೆ ಈ ಕೆರೆಗಳಿಂದ ನೀರಿತ್ತಲ್ಲ, ಆ ನೀರು ಮೇಲಕ್ಕೆ ಹೋಗಿ ತಿರ್ಗಾ ಮಳೆಯಾಗಿ ತಣ್ಣಗಾಗ್ತಾ ಇತ್ತು. ಇವತ್ತು ಒಂದು ರಾಜಕಾಲುವೆ ಇಲ್ಲ. ಸುಮಾರು 186 ಕೆರೆಯಲ್ಲಿ ಇವತ್ತು ಲೈವ್ ಕೆರೆ ಅಂದರೆ ನಮಗೆ ಒಂದು 86 ಕೆರೆ ಇದೆ. 186 ಕೆರೆ ಇದೆ. ಅದು ಲೈವ್. ಅದರಲ್ಲಿ ಇನ್ನು 100 ನುಂಗಿ ನೀರು ಕುಡಿದ್ರು, ನೀರು ಕುಡಿದ್ರೆ ಇನ್ನು 86 ಕೆರೆಯಲ್ಲಿ 51 ಕೆರೆ ಮಾತ್ರ ಜೀವಂತ. ಇನ್ನು 30 ಕೆರೆ ಈಗಾಗಲೇ ಆನ್ ದ ವರ್ಜ್ ಆಫ್ ಎಕ್ಸ್ಟಿಂಕ್ಷನ್. ಅಂದರೆ ಅದಕ್ಕೆ ಡೆಬ್ರೀಸ್ ಹಾಕಿ ಮುಚ್ಚಿ ಅದನ್ನು ಒತ್ತುವರಿ ಮಾಡೋದಕ್ಕೆ ಎಲ್ಲ ಸನ್ನದ್ಧಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನು ಮುಚ್ಚಿ. ನಾನು ಹರೀಶ್ ನಂದೊಂದು ನೇರವಾದಂಥ ಪ್ರಶ್ನೆ ಇದೆ ತಮಗೆ. ತಾವು ಉಪಮೇಯರ್ ಆಗಿದ್ದಂಥವ್ರು, ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿರೋಂಥವ್ರು. ನಾನು ನಿಮಗೆ ಕೇಳುವಂಥದ್ದು, ನೀವುಗಳೇನು ಮಾಡ್ತಾ ಇದ್ರಿ ಸ್ವಾಮಿ? BBMP ನಿಮ್ಮಲ್ಲಿತ್ತಪ್ಪ, ನಿಮ್ಮ ಕೈನಲ್ಲಿತ್ತು BBMP. ಸರ್, ಇದಕ್ಕೆ ನೋಡಿ, ನಾವು ಮೊನ್ನೆ ಕೌನ್ಸಿಲಲ್ಲಿ ಸುಮಾರು ಇದ್ರ ಬಗ್ಗೆ ಚರ್ಚೆ ಮಾಡಿ ಕೊನೆಗೆ ಕೌನ್ಸಿಲಲ್ಲಿ ಅದ್ರ ಬಗ್ಗೆ ನಾನು ನೇರವಾದ ಆರೋಪ ಮಾಡಿದೆ. ಹಿಂಗೆ ಬೆಂಗಳೂರು ಸಿಟಿಯಲ್ಲಿ ರಾಜಕಾಲುವೆ ಅಂದರೆ ವ್ಯಾಲಿ ಝೋನ್. ಅದು RMP 2015 ಪ್ರಕಾರ ಪ್ರೈಮರಿ, ಸೆಕೆಂಡ್ರಿ, ಟೆರಿಷರಿ ಅಂತಿದೆ. ಪ್ರೈಮರಿ ಡ್ರೈನ್ ಇದ್ದರೆ 50 ಮೀಟರ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಡ್ರೈನು 50 ಮೀಟರ್ ಆ ಕಡೆ 50 ಮೀಟರ್ ಈ ಕಡೆ ಬಫರ್ ಝೋನ್ ಬಿಡಬೇಕು. ಸೆಕೆಂಡ್ರಿ ಅಂದರೆ 25 ಮೀಟರ್ಸ್ ಆ ಕಡೆಯಿಂದ ಈ ಕಡೆ 2 ಕಡೆನೂ ಬಿಟ್ಟು ಕಟ್ಟಬೇಕು. ಟೆರಿಷರಿ ಅಂದರೆ 15 ಮೀಟರ್ಸ್ ಬಿಡ. ಇದು RMP, ನಾನು ಹೇಳ್ತಾ ಇಲ್ಲಲ್ಲ. ಇವತ್ತು ನಮ್ದೊಂದು ಮೈಕೋ ಬಾಷ್ ಅಂತ ಒಂದು ಫ್ಯಾಕ್ಟ್ರಿಯಲ್ಲಿ 18 ಎಕರೆಯಲ್ಲಿ ಇವತ್ತು ರಾಜಕಾಲುವೆ ಹರಿದೋಗುತ್ತೆ ನಾರ್ತ್ ಟು ಈಸ್ಟ್. ಅದರಲ್ಲಿ ಇವರು ಈ RMP 2015ಗಿಂತ ನಮ್ಮ BBMPಲಿರೋ ಇಂಜಿನಿಯರ್ಗಳು ದೊಡ್ಡವರು. 5 ಮೀಟರ್ ಬಿಟ್ಟರೆ ಸಾಕು ಅಂತ ಅದನ್ನ ಮಾಡಿದ್ದಾರೆ. ಇವ್ರದೇ ಹೊಸ ಕಾನೂನು. ನಾನು 4/8/2013 BMTFಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದೇನೋ ನಮ್ಮ ಅಪ್ಪಾರ ಪೊಲೀಸ್ ಮಹಾನಿರ್ದೇಶಕರಿಗೆ ಕೊಟ್ಟಿದ್ದೀನಿ. ಇದ್ರ ಮೇಲೆ ಕ್ರಮ ಜರುಗಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಈ ಕೂಡಲೇ ಕ್ರಮ ಜರುಗಿಸಿ ಅರೆಸ್ಟ್ ಮಾಡಬೇಕು. ಯಾಕಂದ್ರೆ ರಾಜಕಾಲುವೆ ಒತ್ತುವರಿ ಅಂದರೆ ಸರ್ಕಾರಿ ಜಮೀನು ನುಂಗ್ದಂಗೆ, ಸರ್ಕಾರಿ ಜಾಗ ನುಂಗ್ದಂಗೆ ಅಂತ. ಬಟ್ ಇವತ್ತವರೆಗೂ ಅವ್ರು ಎಷ್ಟು ಪವರ್ಫುಲ್ ಅಂದರೆ
ಇವತ್ತವರೆಗೂ ಏನು ಮಾಡಕ್ಕಾಗಿಲ್ಲ. ಓಕೆ ರಮೇಶ್, ದುಡ್ಡಿದ್ದಂತವ್ರಿಗೆ ಮಾತ್ರ BBMP, ಯಾಕಂದ್ರೆ BBMP ನಲ್ಲಿ ಏನ್ ಬೇಕಾದ್ರೂ ಮಾಡಬಹುದು, ಯಾವ್ದನ್ನ ಬೇಕಾದ್ರೂ ಒತ್ತುವರಿ ಮಾಡಬಹುದು, ಕೆರೆ ನುಂಗಬಹುದು, ರಾಜಕಾಲುವೆ ಕಾಣೆ ಹಾಕಿಸಬಹುದು. ನೋಡಿ ಇವತ್ತು ಮಂತ್ರಿ ಅಂತವ್ರಿಗೆ ಯಾವುದು ಕೂಡ ಇದು ಅನ್ವಯ ಆಗಲ್ಲ ಅಲ್ಲ. ಈಗ ಕಾನೂನೆಲ್ಲ ಎಲ್ಲರಿಗೂ ಒಂದೇ, ಕಾನೂನು ಒಬ್ಬರಿಗೆ ದೊಡ್ಡದು ಒಬ್ಬರಿಗೆ ಚಿಕ್ಕದು ಅಂತ ಏನಿಲ್ಲ. ಆದರೆ ಇವತ್ತು ರಾಜಕಾಲುವೆಗಳು ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥದ್ದು 842 ಕಿಲೋಮೀಟರ್ ರಾಜಕಾಲುವೆ ಇಡೀ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿದೆ. ಅದರಲ್ಲಿ ನಮ್ಮ ಮಧ್ಯಭಾಗದ ಬೆಂಗಳೂರು ಸುಮಾರು 246 ಕಿಲೋಮೀಟರ್ಗಳಿದೆ ಉದ್ದ. ಅದು ಪ್ರೈಮರಿ ಮತ್ತು ಸೆಕೆಂಡ್ರಿ ಎರಡು ಸೇರಿ. ಅದೇ ರೀತಿ ಪೆರಿಪೆರಿಯಲ್ ಅಂದರೆ ಈಗ ಹೊಸದಾಗಿ ಸೇರಿದೆಯಲ್ಲ, ಈ ಒಂದು ಭಾಗದಲ್ಲಿ 596 ಪ್ರೈಮರಿ ಮತ್ತು ಸೆಕೆಂಡ್ರಿ. ಈ ಎಲ್ಲವೂ ನಮ್ಮ ನಾಲಾ ಏನು ಈ ಒಂದು ಸರ್ಕಾರಕ್ಕೆ ಸೇರಿದಂಥ ಜಾಗ ಇದು. ಈ ಜಾಗ ಯಾವುದೇ ಕಾರಣಕ್ಕೂ ಯಾರೂ ಒತ್ತುವರಿ ಮಾಡೋಂಗಿಲ್ಲ. ಖರಾಬ್ ಲ್ಯಾಂಡ್ ಇವೆಲ್ಲ. ಹಾಗಾಗಿ ಈ ಖರಾಬ್ ಲ್ಯಾಂಡ್ನ ನಾವು ಈ ಕಾಲುವೆಗಳು ನ್ಯಾಚುರಲ್ ಫ್ಲೋ, ಇದು ನೇಚರ್ ಎಗೇನೆಸ್ಟ್ ಯಾರೂ ಹೋಗೋಕ್ಕಾಗೋಲ್ಲ. ಆದರೆ ಇವತ್ತು ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ಯಾವ ಒಂದು ದೃಷ್ಟಿಯಲ್ಲಿ ಹೇಳಿದೆ ಅನ್ನೋದು ನ್ಯಾಯಾಲಯಕ್ಕೆ ಅದು ಆದೇಶ ಮಾಡೋವಾಗ ನೋಡಬೇಕಾಗತ್ತೆ. ಓಕೆ, ಯಾಕೆಂದರೆ ಇವತ್ತು ಅದು ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದೆ, ನ್ಯಾಯಾಲಯ ಕೊಟ್ಟಿರ್ತಕ್ಕಂಥದ್ದು ಒಂದು ಎಕ್ಸ್ಪ್ರೆಷನ್. ಆ ಎಕ್ಸ್ಪ್ರೆಷನಲ್ಲಿ ಆ ಒಂದು ಬ್ಯಾಕ್ಗ್ರೌಂಡ್ ಏನಿದೆ ಅನ್ನೋದು ನೋಡಬೇಕಾಗತ್ತೆ. ಆದರೆ ಇವತ್ತು ವಾಸ್ತವಾಂಶನ ಮಾತಾಡೋದಾದರೆ ಯಾವುದೇ ಒಂದು ಕಾಲುವೆಗಳು ಹರೀಶ್ ಅವರು ಹೇಳಿದ ರೀತಿಯಲ್ಲಿ ಒಂದು 15 ಮೀಟ್ರ್ ಬಫರ್ ಝೋನ್ ಅಂತ ಇರಬೇಕು. ಯಾವುದು ಪ್ರೈಮರಿ ಡ್ರೈನ್ಸ್, ಎಸ್ಪೆಷಲಿ ಈ ರಾಜಕಾಲುವೆ ಅಂತ ಹೇಳ್ತೀವಿ. ಈ ರಾಜಕಾಲುವೆನೇ ನಮಗೆ ಸುಮಾರು ಏನು ಒಂದು 98 ಕಿಲೋಮೀಟರ್ ರಾಜಕಾಲುವೆ ಇದೆ ಮಧ್ಯಭಾಗದಲ್ಲಿ. ಮತ್ತೆ 317 ಕಿಲೋಮೀಟರ್. ನೀವು ರಾಜಕಾಲುವೆ ಬಗ್ಗೆ ಹೇಳ್ತಾ ಇದ್ದೀರಿ. ನಾನು ಹಿಂಗ್ ಗೊತ್ತಾ, ನಾನು ರಾಜಕಾಲುವೆ ಬಗ್ಗೆ ಅಲ್ಲ, ರಾಜರ ಬಗ್ಗೆ ಅಲ್ಲ, ಮಂತ್ರಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಲ, ಇವತ್ತು ಮಂತ್ರಿಗಳು ಹಂಗಾದ್ರೆ ರಾಜರನ್ನೇ ನುಂಗಬಹುದು, ರಾಜಕಾಲುವೆನೇ ನುಂಗಬಹುದು. ಅವ್ರು ಹೇಳೋರಿಲ್ಲ ಯಾವ ಮಂತ್ರಿ ಬಿಲ್ಡರ್ನು ಮಾಡಕ್ ಆಗೋಲ್ಲ. ಇದು ಹೆಂಗಾಯ್ತು ಅಂತ ಸರ್, ಇದು ಮಾಡಕ್ ಆಗೋಲ್ಲ. ಈಗ ಯಾವ ಬಿಲ್ಡರ್ ಮಾಡಕ್ಕಾಗಲ್ಲ ಅಂತಂದ್ರೆ ಮಂತ್ರಿಯವರು ಹೆಂಗ್ ಮಾಡಿದ್ರು? ಹಾಗಾದ್ರೆ ಕನಕಪುರ ರಸ್ತೆಯ ಉತ್ತರಹಳ್ಳಿಯಲ್ಲಿರುವಂತಹ ಗುಬ್ಬಲಾಳದ ಸರ್ವೆ ನಂಬರ್ 7, 9, 13ರಲ್ಲಿ ಈ ಭೂ ಒತ್ತುವರಿ ಆಗಿದೆ. ಮತ್ತೆ ಹೆಂಗ್ ಮಾಡಿದ್ರು ನೋಡಿ? ಇದು ಸುಬ್ರಹ್ಮಣ್ಯ ಕೆರೆಗೆ ಹೋಗ್ತಕ್ಕಂಥ ನಾಲಾ. ಇದು ಎಲ್ಲಿಂದ ಒಂದು ಅಪ್ ಸ್ಟ್ರೀಮ್ ಅಂತ ನಾವು ಹೇಳ್ತೀವಿ. ಈ ಅಪ್ ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ಗೆ ಹೋಗ್ತಕ್ಕಂಥ ಮಧ್ಯದಲ್ಲಿ ಈ ಒಂದು ಟ್ರ್ಯಾಂಗ್ಯುಲರ್ ಟ್ರಿನಿಯದು ಮಂತ್ರಿ ಟ್ರ್ಯಾಂಗ್ಯುಲರ್ ಅಂತ ಟ್ರ್ಯಾಂಕ್ ಬಿಟ್ಟು ಯಾವುದೋ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಈ ಕಟ್ತಾ ಇರ್ತಕ್ಕಂಥದ್ದು ಇವತ್ತು ಒಂದು ಅಪರಾಧ ಅಂತಾನೆ ಹೇಳ್ಬೋದು. ಕಾರಣ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಒಳಗಡೆ ಹಾಕ್ಸಿ ಅದು ನ್ಯಾಯಾಲಯದ ಮುಂದೆ ಇರೋದ್ರಿಂದ ಅದು ಒಂದು ಏನಾಗ್ಬಿಟ್ಟಿದೆ. ರಮೇಶ್ ಜಿ, ತಮಗೂ ಕೂಡ ಗೊತ್ತಿರುವಂತ ಸಂಗತಿ, ನೀವು ಬಹಳ ವರ್ಷಗಳಿಂದ ರಾಜಕೀಯ ನೋಡ್ಕೊಂಡ್ ಬಂದಿರುವಂತವ್ರು. ಅನುಮತಿ ಕೊಡೋರು ಇವರೇ, ಯಾರಾದ್ರೂ ದನಿ ಎತ್ತಿದ ತಕ್ಷಣ ನೀವು ಕೋರ್ಟಿಗೆ ಹೋಗಿ ಅಂತ ಹೇಳ್ಕೊಡೋರು ಇವರೇ, ಸ್ಟೇ ತರಿಸೋರು ಇವರೇ, ಕೆಲಸ ಮಾಡಿಸೋರು ಇವರೇನೆ. ಅಂದ್ರೆ ಏನಾಗಿದೆ ಇಲ್ಲಿ ಅಂದ್ರೆ ನಾವೇ ರಾಜರು, ನಾವೇ ಮಂತ್ರಿಗಳು, ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಒಂದು ಮನೋಭಾವನೆ. ಏನ್ ಸರ್, ಏನ್ ಬೇಕಾದ್ರೂ ಮಾಡ್ಬೋದಾಗಾರೆ ದುಡ್ಡಿದ್ದಂಥವ್ರು, ರಾಜಕಾರಣಿಗಳ ಕೃಪಾ ಕಟಾಕ್ಷ ಇದ್ದಂಥವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಬೇನಾಮಿಯಾಗಿ ಬಿಲ್ಡರ್ಗಳ ಜೊತೆ ಸೇರಿಲ್ಲ, ಇವ್ರದೇ ಬಿಲ್ಡಿಂಗ್ ಇದೆ, ಇವರೇ ಅಪಾರ್ಟ್ಮೆಂಟ್ ಕಟ್ತಕ್ಕಂಥವ್ರ ಜೊತೆ ಶಾಮೀಲಾಗಿದೆ ಪ್ರಭಾವಶಾಲಿಗಳು. ಅವ್ರ ಹೆಸರು ಹೇಳೋದು ಬೇಡ. ಈ ಒಂದು ಜಡ್ಜ್ಮೆಂಟ್ ಅಂತೂ ಖಂಡಿತವಾಗ್ಲೂ ಶಾಕಿಂಗ್. ಇವತ್ತು ರಾಜಕಾಲುವೆನೇ ಹೇಳಿ, ಹೆಸರು ಹೇಳೋದು ಬೇಡ ಅಂತ ಯಾಕೆ ನೀವು ಮುಜುಗರ ಮಾಡ್ಕೊತೀರಿ ಹೇಳಿ? ಕೇಳಿ, ಇವತ್ತು ಶಾಕಿಂಗ್ ಇದೊಂದು ಜಡ್ಜ್ಮೆಂಟು. ಇಷ್ಟು ದಿನ ನಮ್ಮ ನ್ಯಾಯಾಲಯಗಳು ಏನು ಹೇಳ್ತಾ ಇದ್ರು, ರಾಜಕಾಲುವೆಗಳನ್ನ ತೆರವು ಮಾಡಿಸಿ, ಒತ್ತುವರಿ ಆಗಿರೋದನ್ನ ತೆರವುಗೊಳಿಸಿ, ಕೆರೆಗಳನ್ನ ತೆರವುಗೊಳಿಸಿ ಅಂತ ಹೇಳ್ತಾ ಇದ್ರು. ಬೆಂಗಳೂರು ಮಹಾನಗರದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಅದೇನಾಗಿದೆ, ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ರೀತಿ ಇವ್ರುಗಳು ಒತ್ತುವರಿ ಮಾಡಿಕೊಂಡು ಕೆಳಗಡೆ ಇರ್ತಕ್ಕಂಥ ಡೌನ್ ಸ್ಟ್ರೀಮಲ್ಲಿ ಇರ್ತಕ್ಕಂಥ ಬಡವ್ರ ಮನೆಗಳು ನೀರು ನುಗ್ತಕ್ಕಂಥ ಸಂದರ್ಭದಲ್ಲಿ ಯಾರೂ ಅವ್ರ ಸಹಕಾರಕ್ಕೆ ಬರೋದಿಲ್ಲ. ತಾವೆಲ್ಲ ಇವತ್ತು ಎಲ್ಲ ಮಾಧ್ಯಮದವರು ಮಧ್ಯರಾತ್ರಿ 12 ಗಂಟೆಯಲ್ಲಿ 1 ಗಂಟೆಯಲ್ಲಿ ಮಳೆ ಬಂತು ಅಂದರೆ ಎಲ್ಲ ಕಡೆ ತೋರಿಸ್ತಾ ಇರ್ತೀರಿ. ನಾವೆಲ್ಲ ನೋಡ್ತಾ ಎಷ್ಟು ಜನ ಪರದಾಡ್ತಾ. ಇದಕ್ಕೆಲ್ಲ ಕಾರಣ ಯಾರು? ಇವತ್ತು ಈಗ ಕೆಲವರು ನಾನು ಹೇಳಿದೆ, ಪ್ರಭಾವಶಾಲಿಗಳು ಈ ಕಾನೂನನ್ನು ಎಲ್ಲಾನು ಕೊಂಡ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ, ಪ್ಲಾನ್ ಮಾಡಿಸ್ಕೋತಾರೆ. ಇವತ್ತು ಯಾವುದೇ ಒಂದು ಅಪಾರ್ಟ್ಮೆಂಟ್ ಇದು ಬೆಂಗಳೂರಿನಲ್ಲಿ ನಾನು ಪ್ರಕಾಶ್, ನಾನು ನಿಮಗೊಂದು ನೇರವಾದಂತ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ನಾಯಕರಾಗಿರುವಂತ ಕುಮಾರಸ್ವಾಮಿಯವರು ಕಳೆದ ಬಾರಿ ವಿಧಾನಸಭೆಯಲ್ಲಿ ನಾನು ಎಲ್ಲದೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ನನಗೆ ಅವಕಾಶ ಸಿಗಲಿಲ್ಲ ಅಂತ ಹೇಳಿದ್ರು. ಕೆರೆಗಳ ಬಗ್ಗೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಏನು ಎತ್ತ ತುಂಬಾ ದೀರ್ಘವಾಗಿ ಮಾತಾಡಿದ್ರು. ಆಯ್ತು, ಇಲ್ಲಿ ತನಕ ಏನು ಬಂದಿಲ್ಲಪ್ಪ ಅದ್ರ ಜಾಸ್ತಿ ಇಲ್ಲ, ದೀರ್ಘವಾಗಿ ಚರ್ಚೆ ಮಾಡಿದ್ರು ಅವತ್ತು ಆ ದಿನ ಸಭೆಯಲ್ಲಿ ದೀರ್ಘವಾಗಿ ನಾನು ಕೇಳ್ತಾ ಇದ್ದೀನಿ ಪ್ರಕಾಶ್, ನಿಮ್ಮ ನಾಯಕರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಿ. ಅಧಿವೇಶನ ನಡೀತಾ ಇದೆ ಅಲ್ಲಿ ಬೆಳಗಾಮಲ್ಲಿ. ಕೆರೆಯ ಮುಂದುವರೆದ ಭಾಗವಾಗಿ ಮಂತ್ರಿಗಳು ಅಂದ್ರೆ ಮಂತ್ರಿ ಡೆವಲಪರ್ಸ್ ಏನ್ ಎಷ್ಟು ನುಂಗಿಯಾರೆ, ಎಲ್ಲೆಲ್ಲಾಗಿದೆ,
ಎಲ್ಲೆಲ್ಲ ವ್ಯವಹಾರ ಆಗಿದೆ ಸರ್, ಇವ್ರು ಅಪಾರ್ಟ್ಮೆಂಟ್ ಕಟ್ಟೋದೇ ರಾಜ ಕಾಲುವೆ ಬಗ್ಗೆ ಮಾತಾಡೋ ಕೇಳಿ ನಿಮ್ ನಾಯಕರಿಗೆ. ಖಂಡಿತ ಹೇಳ್ತೇನೆ, ಅವ್ರಿಗೆ ಗೊತ್ತಿದೆ, ಎಲ್ಲರಿಗೂ ಇದೆ. ಎಲ್ಲ ಈಗಾಗಲೇ ವಿಧಾನಸೌಧದಲ್ಲಿ ಮೊನ್ನೆ ಕೂಡ ಕೆರೆ ಬಗ್ಗೆ ಮಾತಾಡಿದ್ದಾರೆ, ಬೆಳಗಾಂ ಅಧಿವೇಶನದಲ್ಲೂ ಕೂಡ ಮಾತಾಡಿದ್ದಾರೆ. ಅಲ್ಲಿ ಏಕಾಂಗಿ ಹೋರಾಟ ಮಾಡ್ತಾ ಇದ್ದೇವೆ ನಾವೇನು ಈ ಕೆರೆಗಳ ಬಗ್ಗೆ. ನಮ್ಮ ನಾಯಕರು ವಿಧಾನಸೌಧ ಮೊನ್ನೆ ಇಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ಅಧಿವೇಶನದಲ್ಲಿ ಸುದೀರ್ಘವಾಗಿ ಮಾತಾಡಿದ್ದು ತಾವು ಹೇಳ್ತಾ ಇದ್ದೀರಿ. ಮತ್ತೆ ನೋಡಿ, ಈ ಅಪಾರ್ಟ್ಮೆಂಟ್ ಇದಾರಲ್ಲ, ಇವ್ರು ಕಟ್ಟೋದೇ ರಾಜಕಾಲುವೆಗಳ ಪಕ್ಕದಲ್ಲಿ ಮತ್ತೆ ಕೆರೆ ಪಕ್ಕದಲ್ಲಿ. ಅವ್ರು ನೋಡ್ಕೊಂಡೆ ಜಾಗ ತಗೊಳ್ಳೋದೇ ಅಲ್ಲಿ, ಒತ್ತುವರಿ ಮಾಡ್ಕೋಬಹುದು. ಸರ್, ನಾವು ಕೂಡ ಹಲವಾರು ಬಾರಿ ಹೋರಾಟ ಮಾಡಿದ್ದೀವಿ, ಪ್ರಶ್ನೆಗಳು ಕೇಳಿ. ನನ್ನ ವಾರ್ಡಲ್ಲೇ 7 ಕಡೆ ರಾಜಕಾಲುವೆ ಹರಿತದೆ. ಅಧಿವೇಶನಗಳಲ್ಲಿ ಎತ್ತಿ ಚರ್ಚೆನ ಸರ್ ನಮ್ಮ ಸ್ವಾಮಿ ಮಾಡಿದ್ರೆ ಎಂದರೆ ಖಂಡಿತ ನಾನು ಹಲವಾರು ಬಾರಿ ಹರೀಶ್ ಅವ್ರ ಪಕ್ಕದಲ್ಲಿದ್ದಾರೆ ವಿರೋಧ. ನನ್ನ ವಾರ್ಡಲ್ಲಿ 7 ಕಡೆ ರಾಜಕಾಲುವೆ ಹರಿತದೆ, ಎಲ್ಲಾ ಕಡೆ ಒತ್ತುವರಿ ಆಗಿದೆ. ಈಗ ಏನ್ ಮಾಡ್ತಾ ಇದೀವಿ ನಾವು ತೆರವುಗೊಳಿಸಿಂದ ಪ್ರತಿದಿನ ಇದುವರೆಗೂ ಒಂದೇ ಒಂದಡಿ ಎಲ್ಲೂ ತೆರವು. ಸರ್ ನೋಡಿ ಪ್ರಕಾಶ್ ಜಿ, ತೆರವುಗೊಳಿಸಿ ಅಂತ ಭಾಷಣ ಹೊಡೆದ್ರೆ ಆಗತ್ತಾ ಸರ್? ಆಗತ್ತಾ ಸರ್? ಈಗ ರೂಲಿಂಗ್ ಮಾಡ್ತಾ ಇರ್ತಕ್ಕಂಥವ್ರು ಮಾಡ್ಬೇಕಾದಂತ ಕೆಲಸ, ನಾವು ಒತ್ತಾಯ ಮಾಡ್ತೀವಿ. ಮಾಡ್ಬೇಕಾದಂತದ್ದು ಯಾರಿಗೆ ಪ್ರಶ್ನೆ ಬರ್ತದೆ? ಒಂದೇನು ಅಂತಂದ್ರೆ, ಈಗ ರೂಲಿಂಗ್ ನವ್ರ ಮೇಲೆ ಹಾಕ್ಬಿಟ್ರೆ ಆಯ್ತಪ್ಪ, ರೂಲಿಂಗ್ ನವರು ಹಂಗೆ ಇದಾರೆ. ಏನ್ ಸರ್ ಈಗ ರೂಲಿಂಗು ಆಪೋಸಿಷನ್ ಬೇಡ ಸರ್. ಅದೇ ಈಗ ನಾನು ಹೇಳೋದು ರಾಜಕಾಲುವೆ ಆಪೋಸಿಷನ್ ಬೇಡ, ಒತ್ತುವರಿನಲ್ಲಿ ಎಲ್ಲರದ್ದು ಪಾಲಿಲ್ಲ. ರಾಜಕಾಲುವೆ ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಅದನ್ನ ತೆರವುಗೊಳಿಸುವಂತ ಕೆಲಸ ಮಾಡ್ಬೇಕು. ನಾವು ಕಾನೂನ ನಮ್ ಕೈಯಲ್ಲಿ ತಗೊಳಕ್ ಯಾವ ಮಾಡ್ತೀರಿ ಸರ್? ಒಂದು ಟ್ರಾನ್ಕ್ವಿಲ್ ಅನ್ನುವಂತ ಒಂದು ಕಟ್ಟಡ ಒಂದ್ರ ಮೇಲೊಂದು ಗಗನ ಮುಟ್ಟಿದ್ರು ಕೂಡ ನಿಮ್ ತಲೆಗೆ ಬಂದಿಲ್ಲ ಅದು. ಈಗ ನೀವು ಹೇಳ್ತೀರಿ ನಾವು ಅದನ್ನು ನಿಲ್ಲಿಸಬೇಕು, ಅದನ್ನು ಮುಚ್ಚಿಸಬೇಕು, ಸಾಧ್ಯನಾ ಸರ್? ನಾವು ಟ್ರಾನ್ಕ್ವಿಲ್ ಅಂತ ಕಟ್ಟಡದ ಕೆಳಗಡೆ ರಾಜಕಾಲುವೆ ಇದೆ ಅಂತದ್ದು ಬೆಂಗಳೂರಿನಲ್ಲಿ ಚೆಕ್ ಮಾಡಿದ್ರೆ ಸುಮಾರು 1000 ಅಪಾರ್ಟ್ಮೆಂಟ್ ಕೆಳಗಡೆ ರಾಜಕಾಲುವೆ. ನಾನು ಅದನ್ನೇ ಕೇಳ್ತಿರೋದು, ಅದನ್ನೇ ಕೇಳ್ತಿರೋದು. ಕಟ್ಟಡ ತಲೆ ಎತ್ತಿ ನಿಲ್ಲ ತನಕ ನಿಮ್ ತಲೆ ಒಳಗಡೆ ಯಾಕೆ ಹೋಗಿಲ್ಲ? ಅದು ಯಾಕೆ ಬರ್ಲಿಲ್ಲ? ಅದು 2000 ಒಬ್ರು ಒಂದ್ ಮಾತಾಡಲ್ವಲ್ಲ ನೀವು? ನಿಮ್ ನಾಯಕರು ಮಾತಾಡಿದ್ರೆ ಆಯ್ತಾ? ಬಿಬಿಎಂಪಿನಲ್ಲಿ ಮಾತಾಡಲ್ಲ ನೀವುಗಳು? ಇದ್ರ ಬಗ್ಗೆ ಮಾತಾಡಿದೀವಿ ಸರ್ ಬಿಬಿಎಂಪಿಯಲ್ಲಿ. ನೋಡಿ, ಇದ್ರ ಬಗ್ಗೆ ಸಾಕಷ್ಟು ಮಾತಾಡಿದೀವಿ. ನಾನು ನಿರೀಕ್ಷೆ ಮಾಡಲ್ಲ ಹರೀಶ್, ಖಂಡಿತವಲ್ಲೂ ಮಾತಾಡಿದೀವಿ ಸರ್. ನಾವು ಅಧಿಕಾರಿ ನಮ್ ಕೈಯಲ್ಲಿ ಇಲ್ಲ ಅಧಿಕಾರ. ನಾವೇನಾದ್ರೂ ನಮ್ಮ ಕಮಿಷನರ್ಗೆ ಹೇಳಬೇಕು, ಇನ್ಕ್ಲೂಡಿಂಗ್ ಮೇಯರ್. ಕಮಿಷನರ್ಗೆ ಹೇಳಿ ಕಮಿಷನರ್ ಇಂದ ಆದೇಶ ಮಾಡಿಸ್ಬೇಕು. ಅದನ್ನ ಕೌನ್ಸಿಲ್ ಅಲ್ಲಿ ಬೇಕಾದ್ರೆ ಪ್ರೊಸೀಡಿಂಗ್ಸ್ ಕಾಪಿ ನೆಕ್ಸ್ಟ್ ಟೈಮ್ ಬಂದು ಕೂತ್ಕೊಂಡು ಇಲ್ಲೇ ಕೊಡ್ತೀನಿ. ನಾವು ಮಾಡಿದೀವಿ, ಈ ಕೂಡಲೇ ತೆರವುಗೊಳಿಸ್ಬೇಕಂತ. ಅದ್ರ ಮೇಲೆ ಇಮಿಡಿಯೇಟ್ ಆಗಿ BMTF ಅಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿ ಹೊಡೆದಿದ ತಕ್ಷಣ ಹೈಕೋರ್ಟ್ ಅಲ್ಲಿ ಹೋಗಿ ಅವ್ರು ಸ್ಟೇ ತಗೊಂಡ್ಬಂದ್ರು. ಸ್ಟೇ ತಗೊಂಡ್ಮೇಲೆ ಆ ಕೇಸ್ ನಡೀತಾರೆ. ನೀವ್ ಹೇಳಿದ್ ಕರೆಕ್ಟ್, ನಮ್ಮ ಅಧಿಕಾರಿಗಳೇ ಹೇಳಿರ್ತಾರೆ ಹೋಗಿ ಕೋರ್ಟ್ಗೆ ಹಾಕಿ ಸ್ಟೇ ತಗೊಂಬನ್ನಿ ಅಂತ ತಗೊಂಬಂದಿದ್ದಾರೆ. ಬಟ್ ಆದ್ರೆ ಇದ್ರಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ, ಈಗ ಅವ್ರು ಹೇಳೋದು ಮನೆಗಳು ಕಟ್ಬಿಟ್ಟಿದ್ರೆ ಕಟ್ಟಕ್ ಬಿಟ್ಟಿರೋದು ತಪ್ಪು. ಯಾಕಂದ್ರೆ 2010ರಲ್ಲಿ ನಾವಿನ್ನ ಕಾರ್ಪೊರೇಟರ್ಗಳು ಯಾರು ಬಂದಿರಲಿಲ್ಲ, ಅದಕ್ಕಿಂತ ಮುಂಚೆ ಕಟ್ಟಿರೋಂಥ ಈ ಬಿಲ್ಡಿಂಗ್. ಹಂಗಂತ ನಾವು ಬಂದ್ಮೇಲೆ ಏನು ಕಟ್ಟಿಲ್ಲ ಅಂತಲ್ಲ, ಕಟ್ಟಿದ್ದಾರೆ, ಖಂಡಿತವಾಗ್ಲೂ ಕಟ್ಟಿದ್ದಾರೆ. ಇವರ ಒಡೆತನದಲ್ಲಿ ಯಾವ್ಯಾವ ಕಟ್ಟಡಗಳಿದೆ ಅವೆಲ್ಲವೂ ಕೂಡ ಲೀಗಲ್ಲ ಇಲ್ಲ. ಅದ್ರ ಬಗ್ಗೆ ಯಾರಾದ್ರೂ ದನಿ ಎತ್ತಿದ್ರ? ಒಂದು ವಿಚಾರ ಸಿಕ್ಕಂತ ಸಂದರ್ಭದಲ್ಲಿ ಒಂದು ಟ್ರಾಂಕ್ವಿಲ್ ಸಿಕ್ತು ಅಂತಂದ್ರೆ ಸರ್, ಇವ್ರ ಬಿಲ್ಡಿಂಗ್ಗಳು ಯಾವ್ಯಾವ ಎಷ್ಟೆಷ್ಟಾಗಿದೆ ಹೇಳ್ಬೇಕಪ್ಪ, ಅದು ಬರೋದೇ ಇಲ್ಲ. ಮಂತ್ರಿಯವರು ಏನು ಬೆಂಗಳೂರಿನಲ್ಲಿ ಕಟ್ಟಿರ್ತಕ್ಕಂಥ ಹಲವಾರು ಬಿಲ್ಡಿಂಗು, ಇನ್ಕ್ಲೂಡಿಂಗ್ ಮೆಟ್ರೋ ಹತ್ರ ಮಂತ್ರಿ ಮಹಲ್ ಅಂತಿದೆಯಲ್ಲ, ಅದೂ ಬಹಳಷ್ಟು ವೈಲೇಷನ್ಸ್ ಇದೆ. ಜೊತೆಗೆ ಅದು ಎನ್ಕ್ರೋಚ್ಮೆಂಟ್ಸ್ ಇದೆ. ಅದ್ರ ಬಗ್ಗೆ ಈಗ ಹಿಂದೆ ಬಹಳಷ್ಟು ನಾನು ಪ್ರಸ್ತಾಪ ಮಾಡಿದ್ದೆ. ಆದರೆ ಇವತ್ತವರೆಗೂ ಅದ್ರ ಬಗ್ಗೆ ಸರ್ಕಾರ ಆಗಲಿ, ಸಂಬಂಧಪಟ್ಟಂಥ ಪ್ರಾಧಿಕಾರಗಳಾಗಲಿ ಯಾವುದೇ ತರದ ಕ್ರಮ ತಗೊಳ್ಳೋದಕ್ಕೆ ಆಗಿಲ್ಲ. ನಿಮ್ಮ ನಾಯಕರುಗಳೇ ಕೆಲವರು ಅವ್ರ ಜೊತೆ ಕೈ ಜೋಡಿಸಿರ್ತಾರೆ. ಅದು ನ್ಯಾಯಾಲಯ ಈಗ ಕಾನೂನುಗಳು ಯಾರಿದ್ರು ಒಂದೇ. ಅಲ್ಲಿ ಮಾಡ್ತಕ್ಕಂಥ ಅಥಾರಿಟೀಸು ಯಾರು ಪ್ರಾಧಿಕಾರಗಳಿರ್ತವೆ ಅಥವಾ ಕಾರ್ಪೊರೇಷನ್ ಇರ್ತಾರೆ, ಅವರು ಮಾಡಬೇಕಾದಂಥ ಕೆಲಸ ಇವಲ್ಲ. ಇವತ್ತು ಯಾರೇ ಒಬ್ಬ ಲೀಡರ್ ಆಗಲಿ, ಒಬ್ಬ ನಾಯಕ ಆಗಲಿ ಮಾಡ್ತಕ್ಕಂಥ ಕೆಲಸ ಅಲ್ಲ ಅದು. ಅವ್ರು ಹೇಳ್ಬೋದು, ಏನು ನೋಡಿಪ್ಪ ಅದೊಂದು ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳ್ಬೋದೇ ಹೊರತಾಗಿ ಕಾನೂನಲ್ಲಿ ಏನಿದೆ ಅದನ್ನು ಮಾಡಲೇಬೇಕಾಗುತ್ತೆ. ಎಲ್ಲಿ ನಮಗೆ ಅವಕಾಶ ಇದೆ, 5% ಡಿವಿಯೇಷನ್ ಕೊಡೋದಕ್ಕೆ ಅವಕಾಶ ಇದೆ ಯಾವುದೇ ಒಂದು ಪ್ಲಾನ್ ಸ್ಯಾಂಕ್ಷನ್ ಆದ್ಮೇಲೆ. ಆದ್ರೆ ಇವತ್ತು ನೀವು ಎನ್ಕ್ರೋಚ್ 13 ಕುಂಟೆ ನೋಡಿ ರಂಗನಾಥ್, ಇವತ್ತು 13 ಕುಂಟೆ ಅವ್ರು ಎನ್ಕ್ರೋಚ್ ಮಾಡಿದ್ದಾರೆ. ಎಲ್ಲಿ? ಈ ಒಂದು ಕಾಲುವೆಯಲ್ಲಿ, ಈ ರಾಜಕಾಲುವೆ ಏನು ಗೋಮಾಳ ಅಂತ ಹೇಳ್ತೀವಿ ನಾವು, ಆ ಗೋಮಾಳ ಜಾಗ ಏನು ಒಂದು ನಾಲೆ ಹೋಗ್ತಕ್ಕಂಥ ಗೋಮಾಳ, 13 ಕುಂಟೆ ಅವರು ಎನ್ಕ್ರೋಚ್ ಮಾಡಿದ್ದಾರೆ. ಅಲ್ಲಿನ ಇಂಜಿನಿಯರು ಅವತ್ತು 2010ರಲ್ಲೇ ಇರ್ಬೋದು ಸ್ಯಾಂಕ್ಷನ್ ಕೊಟ್ಟಿರೋದು. ಅದು ಕಾರ್ಪೊರೇಷನ್ ಕೊಟ್ಟಿದ್ಯೋ ಅಥವಾ BDA ಕೊಟ್ಟಿದ್ಯೋ ಗೊತ್ತಿಲ್ಲ. ಆದರೆ ಯಾರೇ ಸ್ಯಾಂಕ್ಷನ್ ಕೊಟ್ಟಿದ್ರು, ಈ ಪ್ಲಾನಿಂಗ್ ಅಥಾರಿಟೀಸ್ ಒಳಗಡೆ ಆ ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು, ಕಟ್ತಾ ಇರ್ತಕ್ಕಂಥ ಸೂಪರ್ವೈಸ್ ಮಾಡೋದು ಆ AEE ಇರ್ಬೋದು ಅಥವಾ AE ಇರ್ಬೋದು. ಒಂದು ಸಮಯ ಅವ್ರೇನೋ ಫೈಲ್ಯೂರ್ ಆಗಿದ್ರೆ ಖಂಡಿತ ಅವ್ರ ಮೇಲೆ
ಸೂಕ್ತ ಕ್ರಮ ತಗೊಳ್ಬೇಕು. ಇವತ್ತು ಏನು ಕಟ್ಟಿದ್ದಾರೆ ಯಾರು ಮಂತ್ರಿಯವರು ಅದನ್ನು ಸಂಪೂರ್ಣವಾಗಿ ಒಂದು ಸರ್ವೆ ಮಾಡಿ ಈಗ ಆಲ್ರೆಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಕಾರ್ಪೊರೇಷನಿಂದನೇ ಒಂದು ಸರ್ವೆ ಮಾಡಿದ್ದಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ಇವತ್ತು ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಯಾರು ನಮ್ಮ ಮಾನ್ಯ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಕೊಟ್ಟಿರ್ತಂಥ ಎಕ್ಸ್ಪ್ರೆಷನ್ ಅದು. ಆದರೆ ಅದು ನನಗನ್ಸುತ್ತೆ ಅದು ನ್ಯಾಯಾಲಯದಲ್ಲಿ ಅದೊಂದು ಆದೇಶ ಆಗಲ್ಲ ಅಂತ ನನ್ನ ಭಾವನೆ. ಅದು ಒಂದು ಸಮಯ ಆದೇಶ ಆದ್ರೆ ಒಂದು ಹೇಳ್ಬಿಡ್ತೀನಿ, ಅದು ಒಂದು ಸಮಯ ಆದೇಶ ಏನಾದರೂ ಆಯ್ತು ಅಂದ್ರೆ ಇಟ್ ವಿಲ್ ಬಿಕಮ್ ನಥಿಂಗ್ ಬಟ್ ರೆಗ್ಯುಲರೈಸೇಷನ್ ಆಫ್ ಆಕ್ಟ್ ಆಗ್ಬಿಡುತ್ತೆ. ಎಲ್ಲೆಲ್ಲಿ ಅಕ್ರಮಗಳಿದೆಯೋ ಅಷ್ಟಕ್ಕೂ ಒಂದು ಸೈಟೇಷನ್ ಆಗ್ಬಿಡುತ್ತೆ. ನನಗನ್ಸುತ್ತೆ ನ್ಯಾಯಮೂರ್ತಿ ರೆಡ್ಡಿ ಅವರು ಇದನ್ನ ಕೊಡೋದಕ್ಕಿಂತ ಮೊದಲು, ಈ ಸೂಚನೆ ಕೊಡೋದಕ್ಕಿಂತ ಮೊದಲು ತುಂಬಾ ಯೋಚನೆ ಮಾಡ್ಯಾರೆ. ಯಾಕೆ ಅಂತ ಹೇಳ್ತೀನಿ ನಾನು, ಖಂಡಿತವಾಗಲೂ ಯಾವುದೇ ಕಾರಣಕ್ಕೆ ಇದನ್ನು ಮಾಡೋಕ್ಕಾಗಲ್ವಾ, ನೀವು ಬೇರೆ ಮಾಡಿ. ಅವಾಗ ಹೇಳುತ್ತೆ BBMP, ಇಲ್ಲ ಸ್ವಾಮಿ ಖಂಡಿತವಾಗಲೂ ನಾವು ಬೇರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುತ್ತೆ. ಬೇರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ರೆ ನಿಮ್ಮ ಕ್ರಮ ನೀವು ತಗೊಳ್ಳಿ ಅಂತ ಹೇಳ್ತಾರೆ ಅಂತ ಕೊನೆಗೆ. ಏನಂತೀರಿ ಹರೀಶ್ ಸರ್? ಈಗ ಅದು ನಾನು ಒಪ್ಕೊಳಲ್ಲ, ಯಾಕಂದ್ರೆ ಹೌದಲ್ಲ ಪ್ರಕಾಶ್, ಈಗಾಗಲೇ ಆ ರೀತಿ ನ್ಯಾಯಮೂರ್ತಿಗಳು ಒಂದ್ಸಲಿ ಒಂದು ಬಿಲ್ಡಿಂಗ್ ಒತ್ತುವರಿ ಆಗಿದ್ದಾಗ ನಮ್ಮ ಇಂಜಿನಿಯರ್ಗಳು ಏನ್ ಮಾಡಿದ್ರು, ಒಂದು ರೈಟಿಂಗ್ ಅಲ್ಲಿ ಕೊಟ್ಟಿದ್ರು, ನೀವು ಬೇಕಾದ್ರೆ ಶಿಫ್ಟ್ ಮಾಡ್ಕೊಬಹುದು ಅಂತ. ಶಿಫ್ಟ್ ಮಾಡಿರೋದು ಉಂಟು, ಬಟ್ ಆ ಶಿಫ್ಟ್ ಮಾಡಿದಕ್ಕೆ ಅಲ್ಲಿ ಸುತ್ತಮುತ್ತ ಜಾಗದಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಅದು ಮುಳುಗೋಗಿದ್ದಂಥ ಜಾಗ ಆಗಿದೆ. ಬಟ್ ಆದ್ರೆ ಇದೇ ತರ ಮಂತ್ರಿಗಿರಿನ್ ತಾವು ಯಾವಾಗಲೇ ಕೇಳಿದ್ರೆ ಅದ್ರ ಬಗ್ಗೆನೂ ಒಂದ್ 2 ನಿಮಿಷ ನಿಮ್ಗೆ ಹೇಳಲೇಬೇಕು. ನಾನು ಮೊಟ್ಟ ಮೊದಲಿಗೆ ಡೆಪ್ಟಿ ಮೇಯರ್ ಆದಾಗ ಕೆಳಗಡೆ ಇಳಿದು ನಾನು ಮಾತಾಡಿದೆ ಇದ್ರ ಬಗ್ಗೆ. ಮಂತ್ರಿ ಗ್ರೀನಲ್ಲಿ 13.5 ಎಕರೆಗೆ ಮಾತ್ರ ಮಿನರ್ವಾ ಮಿಲ್ ಅವರು ನಮಗೆ ಇದನ್ನೇನೋ ಆಕ್ಷನ್ ಹಾಕಿದ್ದು. ನಾವು 19 ಎಕರೆಗೆ ಖಾತಾ ಮಾಡಿಕೊಟ್ಟಿದ್ರು BBMPಯಲ್ಲಿ. ಆ ಕಡ್ತಾವೆಲ್ಲ ತಗೊಬಂದು ಮಧ್ಯದಲ್ಲಿ ಒಂದು ಪೇಜ್ ಹರಿದಿದ್ರು, ಆದರೆ ನಮ್ಮ ಹತ್ರ ಕಾಪಿ ಇತ್ತು, ಅದನ್ನೆಲ್ಲ ತೋರಿಸಿ. ಯಾಕಂದ್ರೆ ನಮ್ಮ ಸರ್ವೇಯರ್ಸು ವೆರಿ ಕ್ಲಿಯರ್ ಆಗಿ ಹೇಳಿದ್ರು, ಇವ್ರ ಹತ್ರ ಇರೋದು ಟೈಟಲ್ಸ್ 13 ಎಕರೆ ಮಾತ್ರ, ಅದರಲ್ಲಿ 13 ಎಕರೆ ಮಾತ್ರ, ಅದಕ್ಕೆ 11 ಎಕರೆಗೆ ಮಾತ್ರ ನಾವು ಖಾತಾ ಮಾಡ್ಬೋದು ಅಂತ ಹೇಳಿದ್ರು. ಕೊನೆಗೆ ಆಗಿದ್ದಂಥ ಆಯುಕ್ತರು ಸಿದ್ದಯ್ಯವರು ನಾವು ಮಾತಾಡಿದ ಮೇಲೆ ಒಂದು ಕಮಿಟಿ ಮಾಡಿದ್ರು. ಈಗ ಯಾಕೆ ಚಿಕ್ಕಮುನಿಯಪ್ಪ ಅಂತ ಈಗ ಸ್ಲಮ್ ಬೋರ್ಡಲ್ಲಿ ಇದ್ದಾರೆ ಕಮಿಷನರ್ ಆಗಿ, ಅವರು ಇನ್ನೊಬ್ರು ನಮ್ಮ ಮೊಯ್ದೀನ್ ಅಂತಿದ್ರು, 3 ಜನದ ಒಂದು ಕಮಿಟಿ ಮಾಡಿ ಒಂದು ರಾಮಚಂದ್ರಪ್ಪ ಅಂತಿದ್ರು, 3 ಜನ ಒಂದು ಕಮಿಟಿ ಮಾಡೋ ರಿಪೋರ್ಟ್ ಕೊಟ್ಟರು. ಏನಂತ ಕೊಟ್ಟರು, 9 ಎಕರೆ ಮಾತ್ರ ಇವರಿಗೆ ಕ್ಲಿಯರ್ ಟೈಟಲ್ ಇರೋದು, ಇನ್ನು 10 ಎಕರೆ ಒತ್ತುವರಿ ಆಗಿದೆ ಅಂತ ನಮ್ಗೊಂದು ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ನಾವು ಇನ್ನ ಕೌನ್ಸಿಲ್ಗೆ ಟೇಬಲ್ ಮಾಡಿಲ್ಲ, ಆವಾಗಲೇ ಅವ್ರು ಹೋಗಿ ಕೋರ್ಟಿಂದ ಒಂದು ಸ್ಟೇ ತಗೊಬಂದ್ರು ಆ ರಿಪೋರ್ಟ್ ಮೇಲೆ. ಹೆಂಗ್ ಗೊತ್ತಾಯ್ತು? ಗೊತ್ತಾಗಿದೆ ನೋಡಿ, ಅವ್ರಿಗೆ ನಮ್ಗಿನ್ನ ಮುಂಚೆ ನಮ್ಗಿನ್ನ ಕೌನ್ಸಿಲ್ಗೆ ಬರ್ದೇ ಇದ್ದಿದ್ದು. ಬಟ್ ಆದ್ರೆ ನೆಕ್ ಬಿಟ್ಟಿರ್ತಾರೆ, ನೀರು ಕುಡಿದಿರ್ತಾರೆ ಅಧಿಕಾರಿಗಳು. ರಿಪೋರ್ಟ್ ನಾವು ಕೌನ್ಸಿಲ್ ಅಧಿಕಾರಿಗಳನ್ನ ಇಟ್ಕೊಂಡು ನೀವು ಯಾವ್ದಾದ್ರು ರಿಪೋರ್ಟ್ ರಿಪೋರ್ಟ್ ಅವರೇ ಫೋನ್ ಮಾಡಿ ಹೇಳಿರ್ತಾರೆ ಸ್ಟೇ ತಗೊಳ್ಳಿ ಅಂತ, ಕೌನ್ಸಿಲ್ಗೆ ಹೇಳ್ಕೊಟ್ಟಿರ್ತಾರೆ. ಇವತ್ತು ನ್ಯಾಯಾಲಯಗಳು ಈ ಮಂತ್ರಿ ಎಲ್ಲೆಲ್ಲಿ ಕಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಅಷ್ಟನ್ನು ಸಂಪೂರ್ಣವಾಗಿ ಸರ್ವೇಕ್ಷಣೆ ಮಾಡುವಂತದ್ದು ಒಂದು ಕ್ರಮ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಸರ್, ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ. ಬಹುಶಃ ಏನು ಅಂತಂದ್ರೆ ಇದು ನೀವು ಹೇಳಿದ್ದು ನಿಮ್ಮ ಸರ್ಕಾರದ ಕಿವಿ ತಟ್ಲಿ ಅಲ್ಲ, ಅಥಾರಿಟೀಸ್ ಮಾಡುವಂತದ್ದು ಇವತ್ತು BBMP ಏರಿಯಾದಲ್ಲಿ ಆಗಿರ್ತಕ್ಕಂಥದ್ದು. ಸದನದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು 97 ಬಿಲ್ಡಿಂಗ್ ಮಾತ್ರ ಹೈ ರೈಸ್ ಬಿಲ್ಡಿಂಗ್ ಇರೋದು. ಇವತ್ತು ಅವರೊಂದು ಮಾತು ಹೇಳಿದ್ರು, ಅದಕ್ಕೆ ಕಾಗೋಡು ತಿಮ್ಮಪ್ಪ ಅವರು ಹೇಳಿದ್ರು ಬರೀ 97 ಬಿಲ್ಡಿಂಗ್ ಮಾತ್ರ. ಸ್ಪೀಕರ್ ಹೇಳಿದ್ರು ಬೆಂಗಳೂರಲ್ಲಿ ಇರೋದು 1000 ಬಿಲ್ಡಿಂಗ್ ಇದೆ, 97 ಬಿಲ್ಡಿಂಗ್ ಮಾತ್ರ ಇದು ಕರೆಕ್ಟ್ ಆಗಿ ಓಸಿಗಳು ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅಂದ್ರೆ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಮಂತ್ರಿಗಳನ್ನ ಬೈ ಮಾಡೋ ಅಂತ ಬಿಲ್ಡರ್ಗಳಿದ್ದಾರೆ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ರು. ಕೌನ್ಸಿಲ್ ಅಲ್ಲಿ ಆದ್ರೂ ಆ ಒಂದು ವಿಷಯದಲ್ಲಿ ಈ ಸರ್ಕಾರ ಇವತ್ತೇನಿದೆ, ಈ ಸರ್ಕಾರ ಒಂದು ರೆಕಾರ್ಡ್ ಮಾಡಿದೆ. ಏನು ಅಂದ್ರೆ ಬಂದಿರತಕ್ಕಂಥ ಒಂದು ಕೇವಲ 1.5 ವರ್ಷದಲ್ಲಿ ಸಾಕಷ್ಟು ಎನ್ಕ್ರೋಚ್ಮೆಂಟ್ಸ್ ಇದೆ ಸರ್ಕಾರದ ಭೂಮಿಗಳು. ಇವತ್ತು ಬೆಂಗಳೂರು ಇರ್ಬೋದು, ಎಲ್ಲ ಹೊಡಿತಾರೆ. ಇವತ್ತೇನಾದ್ರೂ ಕ್ರಮ ತಗೊಂಡಿದ್ದಾರೆ BDA ಸೊತ್ತುಗಳ ಮೇಲೆ, ಕಾರ್ಪೊರೇಷನ್ ಸೊತ್ತುಗಳ ಮೇಲೆ, ಸರ್ಕಾರದ ಸೊತ್ತುಗಳ ಮೇಲೆ ಪ್ರತಿ ವಾರ 1-2 ಬಿಲ್ಡಿಂಗ್ ಹೊಡಿತಾ ಇದ್ದಾರೆ, ಜಾಗ ತಗೋತಾ ಇದ್ದಾರೆ. ಅದೇನಾದ್ರೂ ಒಂದು ಉತ್ತಮವಾದಂತ ಒಂದು ನಿರ್ಧಾರ ಮಾಡಿದ್ದಾರೆ ಅಂದ್ರೆ ಈ ಸರ್ಕಾರನೇ ಮಾಡಿರೋದು. ಬಡವರು ಸಾಹುಕಾರು ಅನ್ನೋದಕ್ಕಿಂತ ಏನು ಸಾರ್ವಜನಿಕರ ಸೊತ್ತುಗಳನ್ನ ಸಂರಕ್ಷಣೆ ಮಾಡೋಕೆ ಅಧಿಕಾರ ಏನಿದೆ ಸರ್ಕಾರಕ್ಕೆ ಮತ್ತು ಇರ್ತಕ್ಕಂಥ ಅಧಿಕಾರಿಗಳಿಗೆ, ಅದನ್ನ ಕಾಪಾಡ್ತಕ್ಕಂಥದ್ದು ಈ ಸರ್ಕಾರ. ಇಲ್ಲಿ ಸಮಸ್ಯೆ ಬಂದಿರೋದೇನು ಅಂದ್ರೆ, ನೀವು ಯಾವುದೇ ರಾಜಕಾರಣಿಗಳಿಗೆ ಕೇಳಿ ಸರ್, ನಾವು ಕಡು ಕಟ್ಟೆ ಹಾಕಿದ್ವಿ ಅಂತ ಹೇಳೋದು ಅಂತ ನಗರದಲ್ಲಿ ಮಾತನಾಡ್ತಾ. ರಮೇಶ್, ನಾನು ನಿಮ್ ಬಗ್ಗೆ ಹೇಳ್ತಾ ಇಲ್ಲ, ನಾನು ಕೇಳುವಂತದ್ದು ಒತ್ತುವರಿ ಅನ್ನುವಂಥದ್ದು ಈಗ ತಾನೇ ಆಗಿರೋದು ಸರ್, ಇತ್ತೀಚಿನ ದಿನಗಳಲ್ಲಿ ಆಗಿರೋದ? ಇಲ್ಲ, BBMP ಈ 6 ವರ್ಷ 5 ವರ್ಷ ಬಿಜೆಪಿ ಕೈನಲ್ಲಿದೆ, ಅದ್ರ ಹಿಂದೆ ಯಾರ ಕೈನಲ್ಲಿತ್ತು? ಸುದೀರ್ಘವಾಗಿ ಯಾರು BBMP ನ ಆಡಳಿತ ನಡೆಸ್ತಂತವ್ರು? ಆ ಸಂದರ್ಭದಲ್ಲಿ ಆಗಿರುವಂತಹ ಒತ್ತುವರಿ ಯಾರು ಜವಾಬ್ದಾರಿ? 2006 ಇದೇ ಮಂತ್ರಿಯವರು ಒತ್ತುವರಿ ಮಾಡುವಂತ ಸಂದರ್ಭದಲ್ಲಿ ಯಾರಿದ್ರು ಸರ್? BBMP ಇದ್ದಿದ್ದು ಈಗ 2007 ಅವತ್ತು ನಾವಿಲ್ಲ.
2007ರಿಂದ ಹಿಂದಿಂದ ಹೇಳಿ ಸರ್. ಇಲ್ಲ, ಬರೀ 220 ಬೆಂಗಳೂರು ಮಹಾನಗರ ಪಾಲಿಕೆ ಹೇಳ್ಬೇಡಿ. ಇಲ್ಲ, ನಾನು ಹೇಳ್ತಾರೆ ಬರೀ 226 ಚದರ ಕಿಲೋಮೀಟರ್ ಮಾತ್ರ ಇತ್ತು ಅವತ್ತು. ಅದರೊಳಗಡೆ ಇರ್ತಕ್ಕಂಥದ್ದು ಏನಿದೆ ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು BBMP ಕರ್ತವ್ಯ ಆಗಿತ್ತು ಅವಾಗ. BMP ಕರ್ತವ್ಯ. ಇವತ್ತು ನೀವು BBMP ಆಗಿರ್ತಕ್ಕಂಥ ಹಗರಣಗಳು, ಆಗಿರ್ತಕ್ಕಂಥ ಒತ್ತುವರಿಗಳು ಅದನ್ನ ನೋಡಿದ್ರೆ ಸಾವಿರಾರು ಪ್ರಕರಣ ಸಿಕ್ಕುತ್ತೆ. ಆಯ್ತು, ಅದಕ್ಕೆ ಕ್ರಮ ಏನು? ಆ ಕ್ರಮ ಇವತ್ತು ತಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಪ್ರತಿ ವಾರ 2-3 ಮಂತ್ರಿ ಅಂತವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ ಮುಖ್ಯಮಂತ್ರಿಗಳಿಂದ ಖಂಡಿತ ಆಗುತ್ತೆ. ಮಂತ್ರಿ ಅಂತವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ ಮಂತ್ರಿಗಳಿಂದ ಆಗುತ್ತಾ? ಪ್ರಕರಣ ಮಂತ್ರಿಗಳನ್ನೇ ಕೊಂಡುಕೊಳ್ತಾರೆ ಅನ್ನುವಂತ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳಲ್ಲಿ ಅದು ವಾಸ್ತವಾಂಶ ಮಾತಾಡಿರ್ಬೋದು ಅವರು, ವಾಸ್ತವಾಂಶ. ಆದ್ರೆ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ದಿಟ್ಟತನದಿಂದ ಹೋಗ್ತಾ ಇದೆ. ಇವತ್ತು ಏನು ಮಾಡ್ಲಿ ಸರ್, ದಿಟ್ಟತನದಿಂದ ಮಾಡ್ತಾರೆ. ಈಗ ಮಂತ್ರಿಯವರ ಪ್ರಾಪರ್ಟಿಗಳು ಏನೇನಿದೆ ಎಲ್ಲದನ್ನು ಕೂಡ ಸರ್ವೇಕ್ಷಣೆ ಒಳಪಡಿಸಿ ಈಗ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಖಂಡಿತವಾಗ್ಲೂ ಯಾವ್ದಾದ್ರು ಒಂದು ನ್ಯಾಯಾಲಯ ಒಂದು ಆದೇಶ ಕೊಡ್ಲೇಬೇಕು. ಒಂದು ಸಮಯ ಈಗ ಹೇಳಿರ್ತಕ್ಕಂಥ ರೀತಿಯಲ್ಲೇ ಏನಾದ್ರು ಆಯ್ತು ಅಂದ್ರೆ ನಾವು ಗೌರವ ಕೊಟ್ಟು ನ್ಯಾಯಾಲಯಕ್ಕೆ ಅದನ್ನ ಮೇಲೆ ಅಪೀಲ್ ಹೋಗ್ತಕ್ಕಂಥದ್ದಕ್ಕೂ ಅವಕಾಶ ಇದೆ. ನೋಡೋಣ ಏನೇನು ಮಾಡ್ತೀರಿ ಅಂತ ನೋಡೋಣ. ಇನ್ನಷ್ಟು ನಾನು ಚರ್ಚೆ ಮಾಡ್ತೀನಿ ಇದ್ರ ಬಗ್ಗೆ. ಆದ್ರೆ ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ಬಿಗ್ ಡಿಬೇಟ್ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ ಸ್ಟೀಲ್. ಇಂಡಸ್ಟ್ರಿಯಲ್ ಟೀ, ದ ಒರಿಜಿನಲ್.